6ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯಾ ಆಟ. ಈ ಪಾಠದ ಮುಂದುವರಿದ ಭಾಗವನ್ನು ನಾವಿವತ್ತು ಕಲಿಯೋಣ. ಸಂಖ್ಯೆಗಳನ್ನು ಕೇವಲ ಎಣಿಸಲು ಮಾತ್ರ ಬಳಸಲಾಗುತ್ತದೆ ಅಥವಾ ಅವುಗಳಲ್ಲಿ ಕೆಲವು ವಿನ್ಯಾಸಗಳು ಇವೆಯೇ? ಪ್ಯಾಲಿಂಡ್ರೋಮ್ಗಳನ್ನು ಅರ್ಥ ಮಾಡಿಕೊಳ್ಳೋಣ. ಅಂಕಿಗಳೊಂದಿಗೆ ಆಟ. ಎಷ್ಟು ಸಂಖ್ಯೆಗಳು 2 ಅಂಕಿಗಳು, 3 ಅಂಕಿಗಳು, 4 ಅಂಕಿಗಳು ಮತ್ತು 5 ಅಂಕಿಗಳನ್ನು ಹೊಂದಿವೆ ಎಂಬುದನ್ನು ಲೆಕ್ಕ ಹಾಕಿ. 1 ಅಂಕಿಯ ಸಂಖ್ಯೆಗಳು 9 ಇವೆ. 2 ಅಂಕಿಯ ಸಂಖ್ಯೆಗಳು ಅಂದರೆ 10 ರಿಂದ 99ರವರೆಗಿನ ಸಂಖ್ಯೆಗಳು ಒಟ್ಟು 90 ಇವೆ. 3 ಅಂಕಿಯ ಸಂಖ್ಯೆಗಳು 900 ಇವೆ. 4 ಅಂಕಿಯ ಸಂಖ್ಯೆಗಳು 9000 ಇವೆ. 5 ಅಂಕಿಯ ಸಂಖ್ಯೆಗಳು 90000 ಇವೆ. ಅಂಕಿಯ ಮೊತ್ತಗಳು. ಒಂದು ಸಂಖ್ಯೆಯನ್ನು ಯೋಚಿಸಿ. ಉದಾಹರಣೆಗೆ 13. ಅಂಕಿಗಳ ಮೊತ್ತ 13 ಆಗುವ ಕನಿಷ್ಠ 3 ಸಂಖ್ಯೆಗಳ ಬಗ್ಗೆ ಯೋಚಿಸಿ. ಈಗ 67 ತೆಗೆದುಕೊಂಡರೆ 67 ಎಂಬ ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಕೂಡಿಸಿದಾಗ 6 ಮತ್ತು 7ರ ಮೊತ್ತ 13 ಸಿಗುವುದು. ಇದೇ ರೀತಿ ಮೊತ್ತ 13 ಸಿಗುವಂತಹ ಸಂಖ್ಯೆಗಳನ್ನು ಕಂಡುಹುಡುಕಿ. ಉದಾಹರಣೆಗೆ 5413, 16420, 72202. ಈ ಎಲ್ಲ ಸಂಖ್ಯೆಗಳಲ್ಲಿರುವ ಅಂಕಿಗಳ ಮೊತ್ತವು 13 ಆಗಿರುತ್ತದೆ. ಅಂಕಿಗಳು ಕ್ರಮವಾಗಿ ಬರುವ 3 ಅಂಕಿಯ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಲೆಕ್ಕ ಹಾಕಿ. ಕ್ರಮವಾಗಿ ಬರುವುದೆಂದರೆ ಉದಾಹರಣೆಗೆ 345. ಇಲ್ಲಿ 3 ಆದ ಮೇಲೆ 4, ನಂತರ 5, ಈ ರೀತಿ ಅಂಕಿಗಳು ಕ್ರಮವಾಗಿ ಬರುವುದು. ನಿಮಗೆ ಯಾವುದಾದರೂ ವಿನ್ಯಾಸ ಕಾಣಿಸುತ್ತಿದೆಯೇ? ಆ ವಿನ್ಯಾಸ ಮುಂದುವರಿಯುತ್ತದೆಯೇ? 345ರ ಅಂಕಿಗಳ ಮೊತ್ತ 3, 4 ಮತ್ತು 5 ಕೂಡಿಸಿದಾಗ 12 ಬಂತು. ಈಗ ನಾವು ಮುಂದಿನ ಕ್ರಮಾನುಗತ 3 ಅಂಕಿಯ ಸಂಖ್ಯೆಗಳನ್ನು ತೆಗೆದುಕೊಂಡರೆ 456. ಈ ಸಂಖ್ಯೆಯ ಅಂಕಿಗಳ ಮೊತ್ತವು 15. ಮುಂದಿನ ಕ್ರಮಾನುಗತ 3 ಅಂಕಿಯ ಸಂಖ್ಯೆಯನ್ನು ತೆಗೆದುಕೊಂಡರೆ 567. ಇಲ್ಲಿ ಈ ಸಂಖ್ಯೆಯ ಅಂಕಿಗಳ ಮೊತ್ತ 18. ಇದು ಹೀಗೆ ಮುಂದುವರಿಯುತ್ತದೆ. ಆಗ ನಮಗೆ ದೊರೆಯುವಂತಹ ಸಂಖ್ಯೆಗಳು 12, 15, 18, 21, 24 ಈ ರೀತಿ ಮುಂದುವರಿಯುತ್ತದೆ. ಇಲ್ಲಿ ಅಂಕಿಯ ಮೊತ್ತಗಳು ಯಾವಾಗಲೂ 3ರ ಗುಣಾಕಾರವಾಗಿರುತ್ತವೆ. ಅಂದರೆ ಅಂಕಿಯ ಮೊತ್ತಗಳು ಮಧ್ಯದ ಸಂಖ್ಯೆಯ 3 ಪಟ್ಟು ಇರುತ್ತವೆ ಎಂಬುದನ್ನು ನಾವು ಕಂಡುಹಿಡಿಯಬಹುದು. ಈಗ ಉದಾಹರಣೆಗೆ 345 ತೆಗೆದುಕೊಂಡರೆ 345 ಎಂಬ ಸಂಖ್ಯೆಯ ಮಧ್ಯದ ಅಂಕಿ 4 ಆಗಿರುತ್ತದೆ. 4ರ 3 ಪಟ್ಟು ಎಷ್ಟು? 4 3 12. ಇಲ್ಲಿ ನೋಡಿ 5ರ 3 ಪಟ್ಟು 5 3 15, 6ರ 3 ಪಟ್ಟು 18, 7ರ 3 ಪಟ್ಟು 21, 8ರ 3 ಪಟ್ಟು 24. ಈ ರೀತಿಯ ವಿನ್ಯಾಸವನ್ನು ನಾವು ಇಲ್ಲಿ ಕಾಣಬಹುದು. ಈ ಮಾದರಿಯು 789ರವರೆಗೆ ಮುಂದುವರಿಯುತ್ತದೆ. 789ರ ನಂತರ ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ 3 ಅಂಕಿ ಸಂಖ್ಯೆಯನ್ನು ಮಾಡಲು ಸಾಧ್ಯವಿಲ್ಲ. ಕ್ರಮಾನುಗತವಾಗಿ ಇರುವ 4 ಮತ್ತು 5 ಅಂಕಿ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ನಾವು ಕೂಡಿದಾಗ ಕಂಡುಬರುವ ವಿನ್ಯಾಸವನ್ನು ಗುರುತಿಸಿ. 4 ಅಂಕಿಯ ಸಂಖ್ಯೆಗಳಿಗಾಗಿ 1234, 1 2 3 4 ಈ ಅಂಕಿಗಳ ಮೊತ್ತವು 10 ಆಗಿರುತ್ತದೆ. ಮತ್ತೊಂದು ಕ್ರಮಾನುಗತ 4 ಅಂಕಿಯ ಸಂಖ್ಯೆಗಳ ಅಂಕಿಗಳ ಮೊತ್ತ ತೆಗೆದುಕೊಂಡರೆ 2 3 4 5 ಅಂದರೆ 2345. ಇಲ್ಲಿ ಅಂಕಿಗಳ ಮೊತ್ತ 14. ಇದು ಹೀಗೆ ಮುಂದುವರಿಯುತ್ತದೆ. 3456ರ ಅಂಕಿಗಳ ಮೊತ್ತ 18. 4567ರ ಅಂಕಿಗಳ ಮೊತ್ತ 22. ಈ ಸಂದರ್ಭದಲ್ಲಿ ಅಂಕಿಯ ಮೊತ್ತಗಳು 4ರಿಂದ ಹೆಚ್ಚಾಗುತ್ತವೆ. ನೋಡಿ 10, 14, 18, 22, 10, 14, 18, 22 ಈ ರೀತಿ 4ರಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. 4ರಿಂದ ಹೆಚ್ಚಾಗುತ್ತದೆ. ಅಂಕಿಯ ಮೊತ್ತಗಳು
ಇಲ್ಲಿ ಯಾವಾಗಲೂ 2ರ ಗುಣಾಕಾರವಾಗಿರುತ್ತವೆ. 5 ಅಂಕಿಯ ಸಂಖ್ಯೆಗಳಿಗಾಗಿ 1 2 3 4 5 ಅಂದರೆ 12,345. ಇಲ್ಲಿ ಅಂಕಿಗಳ ಮೊತ್ತ 15. 23,456. ಇಲ್ಲಿ ಅಂಕಿಗಳ ಮೊತ್ತ 20. ಇದು ಹೀಗೆ ಮುಂದುವರಿಯುತ್ತದೆ. 34,567ರ ಅಂಕಿಗಳ ಮೊತ್ತ 25. 45,678ರ ಅಂಕಿಗಳ ಮೊತ್ತ 30. ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ 15, 20, 25 ಮತ್ತು 30 ನೋಡಿದಾಗ ಈ ಸಂದರ್ಭದಲ್ಲಿ ಅಂಕಿಯ ಮೊತ್ತಗಳು 5ರಿಂದ ಹೆಚ್ಚಾಗುವುದನ್ನು ನಾವು ಗಮನಿಸಬಹುದು. 5 ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದರೆ ಅಂಕಿಯ ಮೊತ್ತಗಳು ಯಾವಾಗಲೂ 5ರ ಗುಣಾಕಾರವಾಗಿ ಇರುತ್ತದೆ. ಅಂದರೆ 5ರ ಮಗ್ಗಿಯಲ್ಲಿ ಬರುವಂತಹ ಸಂಖ್ಯೆಗಳಾಗಿರುತ್ತವೆ. ಅಂಕಿಯ ಪತ್ತೇದಾರರು. ಈಗ 1ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 7 ಎಷ್ಟು ಬಾರಿ ಬರುತ್ತದೆ? ಈಗ ನಾವು 7 ಇರುವ ಸಂಖ್ಯೆಗಳನ್ನು ಪಟ್ಟಿ ಮಾಡೋಣ. 1ರಿಂದ 10ರವರೆಗೆ 7 ಒಂದು ಸಲ ಬರುತ್ತದೆ. 11ರಿಂದ 20ರವರೆಗೆ ಬರುವಂಥದ್ದು 17. 21 ಮತ್ತು 30ರ ನಡುವೆ 27 ಎಂಬ ಸಂಖ್ಯೆಯಲ್ಲಿ 7 ಇದೆ. 31ರಿಂದ 40ರವರೆಗೆ 37 ಎಂಬ ಸಂಖ್ಯೆಯಲ್ಲಿ 7 ಇದೆ. ಇದೇ ರೀತಿ ಮುಂದುವರಿಯೋಣ. 61ರಿಂದ 70ರವರೆಗೆ 67 ಮತ್ತು 70ರಲ್ಲಿ 7 ಇದೆ. 71ರಿಂದ 80ರವರೆಗೆ 71ರಿಂದ 79ರವರೆಗಿನ ಸಂಖ್ಯೆಗಳಲ್ಲಿ 7 ಇದೆ. ನಂತರ 87 ಮತ್ತು 97ರಲ್ಲಿಯೂ 7 ಇದೆ. ಈಗ 7 ಇರುವ ಒಟ್ಟು ಸಂಖ್ಯೆಗಳನ್ನು ನಾವು ಲೆಕ್ಕ ಹಾಕಿದಾಗ 1ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ 7 ಎಂಬಂತಹ ಅಂಕಿ ಇವುಗಳನ್ನೆಲ್ಲ ಕೂಡಿಸಿದಾಗ 20 ಬಂತು. 20 ಬಾರಿ ಬರುತ್ತದೆ. ಈಗ 1ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 5, 6, 8, 1 ಮತ್ತು 0ಗಳು ಎಷ್ಟು ಬಾರಿ ಬರುತ್ತವೆ? ನೀವು ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು? 1ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 5, 6 ಮತ್ತು 8ಗಳು ತಲಾ 20 ಬಾರಿ ಬರುತ್ತವೆ. 2ರಿಂದ 9ರವರೆಗಿನ ಎಲ್ಲ ಅಂಕಿಗಳು ತಲಾ 20 ಬಾರಿ ಬರುತ್ತವೆ. ಅಂಕಿ 1 21 ಬಾರಿ ಬರುತ್ತದೆ. ಅಂಕಿ 0 11 ಬಾರಿ ಬರುತ್ತದೆ, 100ನ್ನು ಒಳಗೊಂಡಂತೆ. ಪ್ಯಾಲಿಂಡ್ರೋಮ್. ಪ್ಯಾಲಿಂಡ್ರೋಮ್ ಎಂದರೆ ಮುಂದೆಯಿಂದ ಮತ್ತು ಹಿಂದೆಯಿಂದ ಒಂದು ಸಂಖ್ಯೆಯನ್ನು ಓದಿ ನೋಡಿ. ಈಗ ನಾವು ಪದಗಳನ್ನು ತೆಗೆದುಕೊಂಡರೆ ಈ ಕೆಳಗಿನ ಪದಗಳನ್ನು ಎಡದಿಂದ ಬಲಕ್ಕೆ ಓದಿ, ನಂತರ ಮತ್ತೆ ಬಲದಿಂದ ಎಡಕ್ಕೆ ಓದಿ. ಜಯಜ. ಪುನಃ ಬಲದಿಂದ ಎಡಕ್ಕೆ ಓದೋಣ. ಜಯಜ. ಕನಕ. ಇದನ್ನು ಬಲದಿಂದ ಎಡಕ್ಕೆ ಓದಿದರೂ ಕನಕ. ನಯನ, ಸರಸ ಇವೆಲ್ಲವೂ ಬಲದಿಂದ ಎಡಕ್ಕೆ ಓದಿದರೂ ಎಡದಿಂದ ಬಲಕ್ಕೆ ಓದಿದರೂ ಒಂದೇ ರೀತಿ ನಾವು ಓದಬಹುದು. ಈಗ ಕೆಳಗಿನ ಸಂಖ್ಯೆಗಳನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಓದಿ. 797. ಪುನಃ ಬಲದಿಂದ ಎಡಕ್ಕೆ ಓದೋಣ. 797. 848. ಬಲದಿಂದ ಎಡಕ್ಕೂ 848. 3443. ಬಲದಿಂದ ಎಡಕ್ಕೆ ಓದಿದಾಗಲೂ 3443. 11,811. ಬಲದಿಂದ ಎಡಕ್ಕೆ ಓದಿದಾಗಲೂ 11,811. ಈ ಹುಟ್ಟಿದ ದಿನಾಂಕವನ್ನು ನೋಡಿ. 02/02/2020. ಇಲ್ಲಿ 0 ಮತ್ತು 2 ಪುನಃ ಆವರ್ತನೆ ಆಗುವುದನ್ನು ನೀವಿಲ್ಲಿ ನೋಡಬಹುದು. ಎಡದಿಂದ ಬಲಕ್ಕೆ ಓದಿದಾಗಲೂ 0202 2020. ಬಲದಿಂದ ಎಡಕ್ಕೆ ಓದಿದಾಗಲೂ 0202 2020. ಈ ಸಂಖ್ಯೆಗಳು ಮತ್ತು ಪದಗಳನ್ನು ಎಡದಿಂದ ಬಲಕ್ಕೆ ಓದಿದರೂ ಹಾಗೂ ಬಲದಿಂದ ಎಡಕ್ಕೆ ಓದಿದರೂ ಒಂದೇ ರೀತಿಯಾಗಿ ಓದಲಾಗುತ್ತದೆ. ಪ್ಯಾಲಿಂಡ್ರೋಮ್ ಎಂದರೆ ಪದ, ವಾಕ್ಯ ಅಥವಾ ಯಾವುದೇ ಸಂಖ್ಯೆ
ಅಥವಾ ಅಕ್ಷರಗಳ ಸರಣಿ. ಇವುಗಳನ್ನು ಮುಂದೆಯಿಂದ ಓದಿದರೂ ಹಾಗೂ ಹಿಂದೆಯಿಂದ ಓದಿದರೂ ಒಂದೇ ರೀತಿಯಾಗಿ ಓದಲಾಗುತ್ತದೆ. ಇದರಲ್ಲಿ ಖಾಲಿ ಜಾಗಗಳು, ವಿರಾಮ ಚಿಹ್ನೆಗಳು ಮತ್ತು ದೊಡ್ಡ ಅಥವಾ ಸಣ್ಣ ಅಕ್ಷರಗಳನ್ನು ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ನೋಡಿ, ಚಿತ್ರದಲ್ಲಿ ಕೊಟ್ಟಿರುವಂತಹ ಕಾರಿನ ನಂಬರ್ ಕೂಡ ಪ್ಯಾಲಿಂಡ್ರೋಮ್ ಆಗಿರುತ್ತದೆ. ಈ ವಾಕ್ಯಗಳು ಪ್ಯಾಲಿಂಡ್ರೋಮ್ಗಳೇ, ಯೋಚಿಸಿ. ಮೇಡಮ್, ಐ ಆಮ್ ಆ್ಯಡಮ್. ಈಗ ಬಲದಿಂದ ಎಡಕ್ಕೆ ಓದಿ ನೋಡಿ ಇದನ್ನು. ಎರಡನೇ ವಾಕ್ಯ ನೋಡಿ, ವಾಸ್ ಇಟ್ ಎ ಕಾರ್ ಆರ್ ಎ ಕ್ಯಾಟ್ ಐ ಸಾ. ಈಗ ಬಲದಿಂದ ಎಡಕ್ಕೆ ಇದನ್ನೇ ಓದಿ. ಸ್ಟೆಪ್ ಆನ್ ನೋ ಪೆಟ್ಸ್. ಪುಲ್ ಅಪ್ ಇಫ್ ಐ ಪುಲ್ ಅಪ್. ನೋಡಿ, ಇವೆಲ್ಲ ವಾಕ್ಯಗಳನ್ನು ನಾವು ಎಡದಿಂದ ಬಲಕ್ಕೆ ಓದಿದ ರೀತಿಯಲ್ಲೇ ಬಲದಿಂದ ಎಡಕ್ಕೂ ಓದಬಹುದು. ಇಲ್ಲಿ ನಡುವೆ ಇರುವಂತಹ ಸ್ಪೇಸನ್ನು ನಾವು ಗಮನಿಸಬೇಕಾಗಿಲ್ಲ. ಹಿಮ್ಮುಖವಾಗಿ ಬರೆಯಿರಿ ಮತ್ತು ಕೂಡಿಸಿ. ಯಾವುದೇ ಸಂಖ್ಯೆಯನ್ನು ಪ್ಯಾಲಿಂಡ್ರೋಮ್ ಆಗಿ ಪರಿವರ್ತಿಸಲು ಈ ಒಂದು ವಿಧಾನವನ್ನು ಪ್ರಯತ್ನಿಸಿ. ಈಗ ನಿಮಗೆ ಪ್ಯಾಲಿಂಡ್ರೋಮ್ಗಳು ಕೂಡಲೇ ನೆನಪಾಗದಿದ್ದರೆ, ಯಾವುದೇ ಸಂಖ್ಯೆಯನ್ನು ನಾವು ಬಲದಿಂದ ಎಡಕ್ಕೆ ಮತ್ತು ಎಡದಿಂದ ಬಲಕ್ಕೆ ಬರೆದು ಕೂಡಿಸಿದಾಗ ನಾವು ಪ್ಯಾಲಿಂಡ್ರೋಮನ್ನು ಪಡೆಯಬಹುದು. ಒಂದನೇ ಹಂತ, ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಹಿಮ್ಮುಖವಾಗಿ ಬರೆಯಿರಿ. ನಂತರ ಅವೆರಡನ್ನೂ ಕೂಡಿಸಿ. ಈಗ ಉತ್ತರ ಪ್ಯಾಲಿಂಡ್ರೋಮ್ ಆಗಿಲ್ಲದಿದ್ದರೆ ಹಂತ ಒಂದನ್ನು ಆ ಮೊತ್ತದೊಂದಿಗೆ ಮತ್ತೆ ಪುನರಾವರ್ತಿಸಿ. ಈಗ ಉದಾಹರಣೆಗೆ, ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಹಿಮ್ಮುಖವಾಗಿ ಬರೆಯಿರಿ. ನಂತರ ಅವೆರಡನ್ನು ಕೂಡಿಸಿ. ಉದಾಹರಣೆಗೆ 27 ಎಂಬ ಒಂದು ಸಂಖ್ಯೆಯನ್ನು ತೆಗೆದುಕೊಂಡರೆ 27 ಹಿಮ್ಮುಖವಾಗಿ ಬರೆದಾಗ 72 ದೊರೆಯಿತು. 27 ಮತ್ತು 72 ಕೂಡಿಸಿದಾಗ 99 ದೊರೆಯಿತು. ಈ 99 ಒಂದು ಪ್ಯಾಲಿಂಡ್ರೋಮ್ ಆಗಿದೆ. ನೀವು ಇದನ್ನು 125ಕ್ಕೆ ಪ್ರಯತ್ನಿಸಬಹುದೇ? ಈಗ ಇನ್ನೊಂದು ಉದಾಹರಣೆಯನ್ನು ನೋಡಿ. ಇಲ್ಲಿ 84 ಎಂಬ ಉದಾಹರಣೆಯನ್ನು ತೆಗೆದುಕೊಂಡರೆ 84 ಬರೆದು ಅದನ್ನು ಹಿಮ್ಮುಖವಾಗಿ ಬರೆದಾಗ 48 ಬಂತು. ಮೊತ್ತವು 132. ಇಲ್ಲಿ 132 ಪ್ಯಾಲಿಂಡ್ರೋಮ್ ಅಲ್ಲ. ಹಾಗಾಗಿ ನಾವು ಈ ಮೊತ್ತವನ್ನು ಇನ್ನೊಮ್ಮೆ ಹಿಮ್ಮುಖವಾಗಿ ಬರೆದು ಮತ್ತೆ ಕೂಡಿಸಬೇಕು. 132 ಹಿಮ್ಮುಖವಾಗಿ ಬರೆದಾಗ 231 ದೊರೆಯಿತು. ಇದನ್ನು ಕೂಡಿಸಿದಾಗ 343 ಬಂತು. ಈಗ 343 ಒಂದು ಪ್ಯಾಲಿಂಡ್ರೋಮ್ ಆಗಿದೆ. ನೀವು ಇದನ್ನು 59ಕ್ಕೆ ಪ್ರಯತ್ನಿಸಬಹುದೇ? ಕೆಲವು ಎರಡಂಕಿ ಸಂಖ್ಯೆಗಳನ್ನು ಅದರ ಹಿಮ್ಮುಖಕ್ಕೆ ಸೇರಿಸಿದಾಗ ಒಂದನೇ ಹಂತದಲ್ಲೇ ಪ್ಯಾಲಿಂಡ್ರೋಮ್ ಆಗುತ್ತದೆ. ಆದರೆ ಕೆಲವು ಸಂಖ್ಯೆಗಳು ಪ್ಯಾಲಿಂಡ್ರೋಮ್ ಆಗಲು ಹೆಚ್ಚು ಹಂತಗಳನ್ನು ತೆಗೆದುಕೊಳ್ಳುತ್ತವೆ. 196 ಎಂದಿಗೂ ಪ್ಯಾಲಿಂಡ್ರೋಮ್ ಆಗುವುದಿಲ್ಲ. 89 ಪ್ಯಾಲಿಂಡ್ರೋಮ್ ಆಗಲು 24 ಹಂತಗಳನ್ನು ತೆಗೆದುಕೊಳ್ಳುತ್ತದೆ. ನೀವು ಇಚ್ಛಿಸಿದ ಯಾವುದೇ ಸಂಖ್ಯೆಯನ್ನು ಆಯ್ಕೆ ಮಾಡಿ ಹಿಮ್ಮುಖವಾಗಿ ಬರೆಯಿರಿ ಮತ್ತು ಕೂಡಿಸಿ ವಿಧಾನವನ್ನು ಅನ್ವೇಷಿಸಿ. ನಿಮ್ಮ ಉತ್ತರಗಳನ್ನು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಬನ್ನಿ. ಯೋಚಿಸಿ. ನಾನು 5 ಅಂಕಿಯ ಪ್ಯಾಲಿಂಡ್ರೋಮ್ ಸಂಖ್ಯೆ. ನಾನು ಬೆಸ ಸಂಖ್ಯೆ. ನನ್ನ 10ರ ಸ್ಥಾನದ ಅಂಕಿಯು ನನ್ನ ಬಿಡಿ ಸ್ಥಾನದ ಅಂಕಿಯ 2ರಷ್ಟಿದೆ. ನನ್ನ 100ರ ಸ್ಥಾನದ ಅಂಕಿಯು ನನ್ನ 10ರ ಸ್ಥಾನದ ಅಂಕಿಯ 2ರಷ್ಟಿದೆ. ನಾನು ಯಾರು? ಈ ಒಗಟನ್ನು ಬಿಡಿಸಿ. ನಾನು 5 ಅಂಕಿಯ ಪ್ಯಾಲಿಂಡ್ರೋಮ್ ಸಂಖ್ಯೆಯಾಗಿದ್ದೇನೆ. ನಾನು ಬೆಸ ಸಂಖ್ಯೆ. ಇಲ್ಲಿ ನನ್ನ 10ರ ಸ್ಥಾನದ ಅಂಕಿಯು ಬಿಡಿ ಸ್ಥಾನದ ಅಂಕಿಯ 2ರಷ್ಟಿದೆ. ಬಿಡಿ ಸ್ಥಾನದ ಅಂಕಿಯು 1 ಆಗಿದ್ದರೆ 10ರ ಸ್ಥಾನದ ಅಂಕಿಯು 2 ಆಗುತ್ತದೆ. ಇನ್ನು ನನ್ನ 100ರ ಸ್ಥಾನದ ಅಂಕಿಯು ನನ್ನ 10ರ ಸ್ಥಾನದ ಅಂಕಿಯ 2ರಷ್ಟಿದೆ. ಆಗ 10ರ ಸ್ಥಾನದಲ್ಲಿ 2 ಇದ್ದರೆ ಅದರ 2ರಷ್ಟು 4 ಆಗುತ್ತದೆ. ಇದು 100ರ ಸ್ಥಾನದ ಅಂಕಿ.
ಈಗ 5 ಅಂಕಿಯ ಪ್ಯಾಲಿಂಡ್ರೋಮ್ ಆಗಲು ನಾವು ಬಲಗಡೆ ಇರುವ ಹಾಗೆ 2 ಮತ್ತು 1 ಎಡಬದಿಯಲ್ಲೂ ಬರೆಯಬೇಕು. ಉತ್ತರ 12,421. ಇಲ್ಲಿ ಬಿಡಿ ಸ್ಥಾನದ ಅಂಕಿ 3 ಆಗಿದ್ದರೆ ಇದು ಏಕೆ ಕೆಲಸ ಮಾಡುವುದಿಲ್ಲ ಎಂದು ಯೋಚಿಸಿ. ಬಿಡಿ ಸ್ಥಾನದ ಅಂಕಿ 3 ಆಗಿದ್ದರೆ 3ರ 2ರಷ್ಟು ಎಂದಾಗ 6 ಆಗುವುದು. ಪುನಃ 6ರ 2ರಷ್ಟು ಬರೆದಾಗ ಅಲ್ಲಿ 12 ಆಗುವುದು. ಹಾಗಾಗಿ 12 2 ಬರುವ ಕಾರಣ ಇದು ಪ್ಯಾಲಿಂಡ್ರೋಮ್ ಆಗಲು ಸಾಧ್ಯವಿಲ್ಲ. ದಿನಾಂಕ 11/2/2011 ನಯನ ತನ್ನ ಸ್ನೇಹಿತೆ ಅವೀವಾಳನ್ನು ಭೇಟಿಯಾಗಲು 4:24 ಅಪರಾಹ್ನ 4:24 PM-ಗೆ 1,48,841 ಸಂಖ್ಯೆಯ ರೈಲಿನಲ್ಲಿ ಹತ್ತಿದಳು. ಮುಂದಿನ ದಿನ ಮಧ್ಯಾಹ್ನ ತನ್ನ ಗಮ್ಯಸ್ಥಾನಕ್ಕೆ ತಲುಪಿದಳು. ಅವರು ರೇಸ್ ಕಾರಿನಲ್ಲಿ ಸುತ್ತಾಡಿದರು. ನಂತರ ಅವರು ಮತ್ತೆ 12/2/2021 ಭೇಟಿಯಾಗಲು ನಿರ್ಧರಿಸಿದರು. ಈ ಘಟನೆಯಲ್ಲಿ ಇಲ್ಲಿ ವಿವಿಧ ಪ್ಯಾಲಿಂಡ್ರೋಮ್ಗಳು ಯಾವುವು? ಅವರು ಭೇಟಿಯಾಗಲು ಇದೇ ರೀತಿಯ ಇನ್ನೊಂದು ದಿನಾಂಕವನ್ನು ನೀವು ಸೂಚಿಸಬಹುದೇ? ಇಲ್ಲಿ ದಿನಾಂಕವೂ ಕೂಡ ಒಂದು ಪ್ಯಾಲಿಂಡ್ರೋಮ್ ಆಗಿರುತ್ತದೆ. ಇಲ್ಲಿ ಸಮಯವೂ ಕೂಡ ಪ್ಯಾಲಿಂಡ್ರೋಮ್. 424 ಎನ್ನುವುದು ಒಂದು ಪ್ಯಾಲಿಂಡ್ರೋಮ್. ರೈಲಿನ ಸಂಖ್ಯೆಯೂ ಕೂಡ ಪ್ಯಾಲಿಂಡ್ರೋಮ್ ಆಗಿರುತ್ತದೆ. ನೋಡಿ, ಇಲ್ಲಿ ನೀಲಿ ಬಣ್ಣದಲ್ಲಿ ಕೊಟ್ಟಿರುವ ಸಂಖ್ಯೆಗಳೆಲ್ಲವೂ ಪ್ಯಾಲಿಂಡ್ರೋಮ್ಗಳಾಗಿವೆ. ಅವರು ಭೇಟಿಯಾಗಲು ಇದೇ ರೀತಿಯ ಇನ್ನೊಂದು ದಿನಾಂಕವನ್ನು ನೀವು ಸೂಚಿಸಬಹುದೇ? ಅವರು 22/02/2022 ಅಂತಹ ಮತ್ತೊಂದು ಪ್ಯಾಲಿಂಡ್ರೋಮ್ ದಿನಾಂಕದಂದು ಭೇಟಿಯಾಗಬಹುದು. ಅವರು ಯಾವಾಗಲೂ ಇಂತಹ ಪ್ಯಾಲಿಂಡ್ರೋಮ್ ದಿನಾಂಕಗಳಲ್ಲಿ ಮಾತ್ರ ಭೇಟಿಯಾಗುತ್ತಿದ್ದರೆ ಹಿಂದೆ ಬೇರೆ ಯಾವ ದಿನಾಂಕಗಳಲ್ಲಿ ಭೇಟಿಯಾಗಬಹುದಿತ್ತು? ಅತಿ ಚಿಕ್ಕ ಮತ್ತು ದೊಡ್ಡ 5 ಅಂಕಿಯ ಪ್ಯಾಲಿಂಡ್ರೋಮ್ಗಳ ಮೊತ್ತ ಎಷ್ಟು? ಅವುಗಳ ವ್ಯತ್ಯಾಸವೇನು? ಫಲಿತಾಂಶಗಳು ಪ್ಯಾಲಿಂಡ್ರೋಮ್ಗಳೇ? ನೋಡಿ, ಅತಿ ಚಿಕ್ಕ 5 ಅಂಕಿಯ ಪ್ಯಾಲಿಂಡ್ರೋಮ್ 10,001 ಆಗಿದೆ. 5 ಅಂಕಿಯ ಪ್ಯಾಲಿಂಡ್ರೋಮ್ ಆಗಬೇಕು. ಅತಿ ಚಿಕ್ಕ 5 ಅಂಕಿಯ ಪ್ಯಾಲಿಂಡ್ರೋಮ್ 10,001 ಆಗಿದೆ. ಅತಿ ದೊಡ್ಡ 5 ಅಂಕಿಯ ಪ್ಯಾಲಿಂಡ್ರೋಮ್ 99,999 ಆಗಿದೆ. ಇವುಗಳ ಮೊತ್ತ 1,10,000 ಆಗಿದೆ. ಅವುಗಳ ವ್ಯತ್ಯಾಸವು 89,998 ಆಗಿದೆ. ಇಲ್ಲಿ ವ್ಯತ್ಯಾಸವು ಪ್ಯಾಲಿಂಡ್ರೋಮ್ ಆಗಿದೆ, ಆದರೆ ಮೊತ್ತವು ಪ್ಯಾಲಿಂಡ್ರೋಮ್ ಅಲ್ಲ. ಪ್ರಶ್ನೆ ನೋಡಿ, ಈಗ ಸಮಯ 2:15 2:15. ಗಡಿಯಾರವು ಮುಂದಿನ ಪ್ಯಾಲಿಂಡ್ರೋಮಿಕ್ ಸಮಯವನ್ನು ತೋರಿಸುವವರೆಗೆ ಎಷ್ಟು ನಿಮಿಷಗಳು ಬೇಕಾಗುತ್ತವೆ? ಅದರ ಮುಂದಿನ ಸಮಯ ಎಷ್ಟು? 2:15 ನಂತರದ ಮುಂದಿನ ಪ್ಯಾಲಿಂಡ್ರೋಮಿಕ್ ಸಮಯವನ್ನು ಕಂಡುಹಿಡಿಯಲು 2:15 ನಂತರದ ಸಮಯಗಳು 2:16, 2:17 ಇತ್ಯಾದಿ ಮುಂದುವರಿಯುತ್ತದೆ. ಇಲ್ಲಿ 2:20 0220 ಎಂದು ಬರೆಯಲಾಗುತ್ತದೆ ಮತ್ತು ಅದರ ಹಿಮ್ಮುಖವು 0220 ಆಗಿರುವುದರಿಂದ ಇದು ಪ್ಯಾಲಿಂಡ್ರೋಮ್ ಆಗಿದೆ. ಹೀಗಾಗಿ 2:15 ನಂತರದ ಮುಂದಿನ ಪ್ಯಾಲಿಂಡ್ರೋಮಿಕ್ ಸಮಯ 2:20 ಆಗಿರುವುದು. ಇಲ್ಲಿ 2:15 2:20 ನಿಮಿಷಗಳ ಸಂಖ್ಯೆ 5 ನಿಮಿಷಗಳಾಗಿವೆ. ಇಲ್ಲಿ 5 ನಿಮಿಷದಷ್ಟು ವ್ಯತ್ಯಾಸ ಬರುವುದು. ಈಗ ಅದರ ನಂತರ 2:20 ನಂತರ ಇನ್ನೊಂದು ಪ್ಯಾಲಿಂಡ್ರೋಮಿಕ್ ಸಮಯ 3:30. 0330 ಎಂದು ಬರೆಯಲಾಗುತ್ತದೆ. ಅದರ ಹಿಮ್ಮುಖವು 0330 ಆಗಿರುವುದರಿಂದ ಇದು ಕೂಡ ಪ್ಯಾಲಿಂಡ್ರೋಮ್ ಆಗಿದೆ.
ಹೀಗಾಗಿ 2:20 ನಂತರದ ಮುಂದಿನ ಪ್ಯಾಲಿಂಡ್ರೋಮಿಕ್ ಸಮಯ 3:30. 2:20ರಿಂದ 3:30ರವರೆಗಿನ ನಿಮಿಷಗಳ ಸಂಖ್ಯೆ 75 ನಿಮಿಷಗಳು. ಇಲ್ಲೊಂದು ಪ್ರಶ್ನೆ ಇದೆ. ನಾನು ಸಮ ಮತ್ತು ಬೆಸ ಅಂಕಿಗಳಿಂದ ಮಾಡಲ್ಪಟ್ಟ 5 ಅಂಕಿಯ ಸಂಖ್ಯೆ. ನನ್ನನ್ನು ಹಿಂದೆಯಿಂದ ಮತ್ತು ಮುಂದೆಯಿಂದ ಒಂದೇ ರೀತಿ ಓದಲಾಗುತ್ತದೆ, ಅಂದರೆ ಪ್ಯಾಲಿಂಡ್ರೋಮ್. ನನ್ನ ಕನಿಷ್ಠ 2 ಅಂಕಿಗಳ ನಡುವಿನ ದೊಡ್ಡ ವ್ಯತ್ಯಾಸ 9. ನನ್ನ ಅಂಕಿಗಳ ಕನಿಷ್ಠ ಸಂಭವನೀಯ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ 2 ಅಂಕಿಗಳ ನಡುವಿನ ಅತಿ ದೊಡ್ಡ ವ್ಯತ್ಯಾಸ 9 ಆಗಿದೆ. ಅಂದರೆ 9ರಿಂದ 0 ಕಳೆದಾಗ ನಮಗೆ 9 ದೊರೆಯುವುದು. ಆದ್ದರಿಂದ 9 ಮತ್ತು 0 ಇವು 5 ಅಂಕಿಗಳಲ್ಲಿರುವಂತಹ 2 ಅಂಕಿಗಳಾಗಿರಬೇಕು. ಎಲ್ಲ ಅಂಕಿಗಳ ಚಿಕ್ಕ ಸಂಭವನೀಯ ಮೊತ್ತವನ್ನು ಪಡೆಯಲು ನಮಗೆ 1 ಮತ್ತು 0ಯ ಅಗತ್ಯವಿದೆ. ಇತರ ಸಂಖ್ಯೆಗಳು ಮೊತ್ತವನ್ನು ಹೆಚ್ಚಿಸುತ್ತವೆ. ಇದು ಪ್ಯಾಲಿಂಡ್ರೋಮ್ ಆಗಿರುವುದರಿಂದ ಸಂಖ್ಯೆ 10901 ಆಗಿರಬೇಕು, ಅಂದರೆ 10,901 ಆಗಿರಬೇಕು. ಇದರ ಅಂಕಿಗಳ ಕನಿಷ್ಠ ಸಂಭವನೀಯ ಮೊತ್ತ 11 ಆಗಿದೆ. ಅಂಕಿಗಳನ್ನು ಕೂಡಿಸಿದಾಗ ನಮಗೆ 11 ದೊರೆಯುವುದು. ಪ್ಯಾಲಿಂಡ್ರೋಮ್ ಮತ್ತು ಅವಿಭಾಜ್ಯ ಎರಡೂ ಆಗಿರುವ 3 ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ಪ್ಯಾಲಿಂಡ್ರೋಮ್ ಮತ್ತು ಅವಿಭಾಜ್ಯ ಎರಡೂ ಆಗಿರುವ 3 ಸಂಖ್ಯೆಗಳು 11, 101 ಮತ್ತು 131 ಆಗಿರುತ್ತದೆ. ಕೆಳಗಿನವುಗಳನ್ನು ಗುಣಿಸಿ ಮತ್ತು ಏನಾಗುತ್ತದೆ ಎಂದು ಗಮನಿಸಿ. ನೋಡಿ, ಈ ರೀತಿ ಗುಣಿಸಿದಾಗ ಸಿಗುವಂತಹ ಗುಣಲಬ್ಧವು ಎಲ್ಲ ಫಲಿತಾಂಶಗಳು ಪ್ಯಾಲಿಂಡ್ರೋಮ್ಗಳಾಗಿವೆ. ನೋಡಿ, ಎಷ್ಟೊಂದು ಪ್ಯಾಲಿಂಡ್ರೋಮ್ಗಳಿವೆ. ಈ ವಿನ್ಯಾಸ ಎಷ್ಟು ಸುಂದರವಾಗಿದೆ, ಗಮನಿಸಿ ನೋಡಿ. ಇದೇ ರೀತಿ ನಾವು ಈ ವಿನ್ಯಾಸವನ್ನು ಮುಂದುವರಿಸುತ್ತಾ ಹೋಗಬಹುದು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.